ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ ನಾನು ಮೊದಲು. ಬ್ಯಾಂಕ್ ನಿಫ್ಟಿಯಲ್ಲಿ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಆದ್ಮೇಲೆ ಗೊತ್ತಾಗೋದೇನಂದ್ರೆ, ಸೊ ಮಾರ್ಕೆಟ್ ಈಸ್ ಡೈಸಿ. ಓಕೆ, ಸೊ ಲಾಸ್ಟ್ 3 to 4 ಡೇಸ್ ಇಂದ ಇದು ಡೈಸಿ ಕಾಣ್ತಾ ಇದೆ. ಬಟ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಕ್ಯಾಂಡಲ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಕ್ಲೋಸಿಂಗ್ ಸ್ಟ್ರಾಂಗ್ ಆಗಿದೆ ಆಕ್ಚುಲಿ. ಓಕೆ, ಸೊ ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಸೊ ಡ್ರಾಪ್ ಡೌನ್ ಆಗಿ ಕೆಳಗಡೆ ಬಂದು ಕ್ಲೋಸಿಂಗ್ ಸ್ಟ್ರಾಂಗ್ ಆಗಿದೆ. ಸೊ ಅಕಸ್ಮಾತ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಓಕೆ ಈ ಲೆವೆಲ್ ಅನ್ನ ಬೇಕಾದ್ರೆ ವಿಚ್ ಇಸ್ 51,000. ಓಕೆ, ಈ 51,000 ರೌಂಡ್ ಲೆವೆಲ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಸೊ ವಿ ಕ್ಯಾನ್ ಈಸಿಲಿ ಗೆಟ್ ನೆಕ್ಸ್ಟ್ ಸಪೋರ್ಟ್ ವರೆಗೂ ಟಾರ್ಗೆಟ್ ನಾವನ್ನು ಸೆಟ್ ಮಾಡ್ಕೋಬಹುದು. ಯಾವುದು? ಸೊ ತುಂಬಾ ಆಕ್ಚುಲಿ ಒಂದು ಟ್ರೆಂಡ್ ಲೈನ್ ಪ್ರಾಪರ್ ಆಗಿ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಈ ಲೆವೆಲ್ ಬ್ರೇಕ್ ಮಾಡಿ 51,000 ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಸಸ್ಟೈನ್ ಆಗಬೇಕು. 50,930 ಅಥವಾ 950 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಸೊ ವಿ ಕ್ಯಾನ್ ಗೋ ಫಾರ್ ದ ಸೆಲ್ಲಿಂಗ್ ಅಪಾರ್ಚುನಿಟಿ. ಅಟ್ ಲೀಸ್ಟ್ ಇದೇನಿದೆ ಅಲ್ವಾ, ಸೊ ಇಷ್ಟು ಟಾರ್ಗೆಟ್ ಅನ್ನ ನಾವು ಪ್ರೊಜೆಕ್ಟ್ ಮಾಡಬಹುದು. 2 to 300 ಪಾಯಿಂಟ್ ಟಾರ್ಗೆಟ್ ಅನ್ನ ನಾವು ಪ್ರೊಜೆಕ್ಟ್ ಮಾಡಬಹುದು ಬ್ಯಾಂಕ್ ನಿಫ್ಟಿಲಿ. ಆಸ್ ಆಫ್ ನೌ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಬಟ್ ಇಲ್ಲಿ ಶಾರ್ಪ್ ಬೈಯಿಂಗ್ ಇರೋ ಕಾರಣ ಈ ಝೋನ್ ಅಲ್ಲಿ ಅಕಸ್ಮಾತ್ ಯಾವ್ದಾದ್ರು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅದ್ರ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಸೊ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟೀಸ್ ಆಲ್ಸೋ, ಬಿಕಾಸ್ ಇಲ್ಲಿ ಲಿಕ್ವಿಡಿಟಿ ಗ್ರ್ಯಾಬ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಾಗಾಗಿ ದಿಸ್ ಇಸ್ ನಾಟ್ ಅ ಸೆಲ್ಲಿಂಗ್ ಲೆವೆಲ್. ಓಕೆ, ಬಟ್ ಈ ಲೆವೆಲ್ ಗಿನ್ನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂದ್ರೆ ದೆನ್ ಇಟ್ ವಿಲ್ ಬಿ ಅ ಸೆಲ್ಲಿಂಗ್ ಲೆವೆಲ್. ಓಕೆ, ಸೆಲ್ಲಿಂಗ್ ಝೋನ್ ಅಂತಾನು ಹೇಳ್ಬಹುದು. ದೆನ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಸೊ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿಲ್ಲ ಆಕ್ಚುಲಿ 15 ಮಿನಿಟ್ಸ್. ಓಕೆ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೊ ಡೈಸಿ ಮಾರ್ಕೆಟ್. ಸೊ ನಾಳೆಗೆ ಬೈಯಿಂಗ್ ಆರ್ ಸೆಲ್ಲಿಂಗ್ ಎರಡನ್ನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಸ್ವಿಂಗ್ ಎಲ್ಲಿದೆ ಅಂತ ನೋಡೋಣ ನಾವು. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ಸ್ವಿಂಗ್ ಬಂದ್ಬಿಟ್ಟು ಇಲ್ಲಿದೆ 25,124. ಸೊ 25,124 ಮೇಲ್ಗಡೆನೆ ನಮ್ಮ ಬೈಯಿಂಗ್ ಲೆವೆಲ್ ಇದೆ. ಅಂಡ್ ಸೆಲ್ಲಿಂಗ್ ಲೆವೆಲ್ ಈ ಝೋನ್ ಅಲ್ಲಿ ಅಂದ್ರೂ ನಾನು ಸೆಲ್ಲಿಂಗ್ ಮಾಡಕ್ ಹೋಗಲ್ಲ. ಓಕೆ, ಈ ಝೋನ್ ಏನಿದೆ ನೋಡಿ, ಯಾವ್ದಿದು 25,027 ಟು 24,982 ಅರೌಂಡ್ 35 ಪಾಯಿಂಟ್ ಝೋನ್ ಅಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟೀಸ್ ನೋ. ಸೊ ಓನ್ಲಿ ಟ್ರೈ ಮಾಡಿದ್ರೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಯಾವಾಗ 25,000 ಲೆವೆಲ್ ಏನ್ ರೌಂಡ್ ಆಫ್ ಇದೆ ಆ ರೌಂಡ್ ಲೆವೆಲ್ ಅದ್ರ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಪಾರ್ಚುನಿಟಿ. ಸೊ ನಮಗೆ ಅರೌಂಡ್ ಇಲ್ಲೊಂದು ಗ್ಯಾಪ್ ಪೆಂಡಿಂಗ್ ಇದೆ. ಸೊ 120 ಪಾಯಿಂಟ್, ಸೊ 130 ಪಾಯಿಂಟ್ ವರೆಗೂ ಸಿಗೋ ಚಾನ್ಸಸ್ ಇದೆ ಮೇ ಬಿ. ಓಕೆ, ಸೊ ಆಸ್ ಆಫ್ ನೋ ದಟ್ಸ್ ಇಟ್. ಥ್ಯಾಂಕ್ ಯು.